ಕರ್ನಾಟಕದ ವೈಭವವನ್ನ, ಇಲ್ಲಿನ ಚರಿತ್ರೆ ಇತಿಹಾಸವನ್ನ, ಆ ಇತಿಹಾಸದಲ್ಲಿ ಅರಳಿದ ಪ್ರತಿಭೆಗಳನ್ನ ಇಲ್ಲಿ ಈ ಪಾಠದಲ್ಲಿ ಪರಿಚಯಿಸಲಾಗಿದೆ. ನಾಡು ನುಡಿ, ಇಲ್ಲಿನ ಪ್ರಕೃತಿ ಸೌಂದರ್ಯ, ಭೌಗೋಳಿಕ ಇತಿಹಾಸ, ನದಿ, ಗುಡಿ, ಅವುಗಳ ವಿಶೇಷತೆಗಳನ್ನ ತಿಳಿಸಲಾಗಿದೆ. ನಮ್ಮ ಈ ಕರ್ನಾಟಕವನ್ನ ಆಳಿದ ದೊರೆಗಳ, ಹಾಡಿದ ಕವಿಗಳ, ಬರೆದ ಲೇಖಕರ, ಕಟ್ಟಿದ ಮಹನೀಯರ ಕುರಿತ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಒಟ್ಟಿನಲ್ಲಿ ನಮ್ಮದೇ ರಾಜ್ಯದ ವಿಶೇಷತೆಗಳನ್ನ ಹಿಂದಿ ಭಾಷೆಯಲ್ಲಿ ತಿಳಿಯುವ ಪ್ರಯೋಗವಿದು. ಪಾಠದ ಆಶಯ ಉದ್ದೇಶಗಳು ಇವನ್ನೇ ಹೇಳುತ್ತವೆ. ಅವುಗಳನ್ನೊಮ್ಮೆ ಗಮನಿಸೋಣ. ಪಾಠ ಆಶೆ: ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ವಾಲ್ಮೀಕಿ ರಾಮಾಯಣದ ಕೆಲ ಪಾಂಡುಲಿಪಿಗಳಲ್ಲಿ ಸಿಗುವ ಶ್ಲೋಕವೊಂದರ ಉತ್ತರಾರ್ಧ ಭಾಗವಿದು. ಭಾರದ್ವಾಜ ಋಷಿಗಳು ಶ್ರೀರಾಮನನ್ನು ಸಂಬೋಧಿಸುತ್ತಾ ಹೇಳುವ ಮಾತಿದು. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದವು ಎಂಬ ಸಾರ್ಥಕ ಅರ್ಥದ ಶ್ಲೋಕವಿದು. ಇನ್ನೊಂದೆಡೆ ಶ್ರೀರಾಮ ಲಕ್ಷ್ಮಣನನ್ನ ಕುರಿತು ಹೇಳುವ ಶ್ಲೋಕದ ದ್ವಿತೀಯಾರ್ಧದಲ್ಲೂ ಇದರ ಉಲ್ಲೇಖವಿದೆ. ಶ್ರೀರಾಮ್ ಜಿ ಲಕ್ಷ್ಮಣ್ ಸೆ ಕಹತೆ ಹೈ ಕಿ ಯಹ ಲಂಕಾ ಸೋನೆ ಕಿ ಬನಿ ಹೈ, ಫಿರ್ ಭಿ ಮುझे इसमें कोई रुचि नहीं, क्योंकि जननी जन्मभूमिश्च स्वर्गादपि गरीयसी. प्रत्येक व्यक्ति का अपनी जन्मभूमि से अनुराग और उस पर अभिमान करना सहज है. मतलब ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ತಾಯ್ನಾಡನ್ನು ಪ್ರೀತಿಸ್ತೀನಿ, ನನಗೆ ಅದರ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳೋದ್ರಲ್ಲಿ ಯಾವ ವಿಶೇಷತೆ ಕೂಡ ಇಲ್ಲ. ಅದು ಸಹಜ. ತಾನು ತನ್ನವರನ್ನ, ತನ್ನ ಮನೆಯನ್ನ ಹೇಗೆ ಪ್ರೀತಿಸ್ತಾನೋ ಒಬ್ಬ ವ್ಯಕ್ತಿ, ಹಾಗೇನೆ ತನ್ನ ದೇಶವನ್ನ, ತನ್ನ ರಾಜ್ಯವನ್ನ, ತನ್ನ ಭಾಷೆಯನ್ನ, ತನ್ನ ಊರನ್ನ ಕೂಡ ಅಷ್ಟೇ ಅಭಿಮಾನದಿಂದ ಪ್ರೀತಿಸ್ತಾನೆ. ಅದು ಉಸಿರಾಟದಷ್ಟೇ ಸಹಜವಾದದ್ದು. ಕರ್ನಾಟಕ ಹಮಾರಿ ಜನ್ಮಭೂಮಿ ಹೈ. कर्नाटक ನಮ್ಮ जन्मभूमि. यहाँ की प्राकृतिक सुषमा, साहित्यिक वैभव और ज्ञान विज्ञान क्षेत्र की प्रगति अपार है. ಇಲ್ಲಿಯ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಒಂದಾದ ನಮ್ಮ ಈ ಕರ್ನಾಟಕದ ಒಂದು ನಿಸರ್ಗದ ಸೌಂದರ್ಯ ಇರಬಹುದು, ಸಾಹಿತ್ಯದ ಒಂದು ವೈಭವ ಇರಬಹುದು, ಇಲ್ಲಿಯ ಜ್ಞಾನ ವಿಜ್ಞಾನ ಕ್ಷೇತ್ರಗಳ ಸಾಕಷ್ಟು ಪ್ರಗತಿಯಾಗಿರ್ತಕ್ಕಂಥ ವಿವರಣೆ ಇರಬಹುದು. ಇವುಗಳ ಮಾಹಿತಿ ಈ ಪಾಠದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ದೇಶ ವಿದೇಶ ಕೆ ಲೋಗ್ ಯಹಾಂ ಕಿ ತಕ್ನೀಕಿ ಕೆ ವಿಕಾಸ್ ಕಿ ಮುಕ್ತ ಕಂಠ ಸೆ ಪ್ರಶಂಸಾ ಕರ್ತೆ ಹೈ. ದೇಶ ವಿದೇಶದ ಜನ ಸಹ ಇಲ್ಲಿಯ ನಮ್ಮ ಟೆಕ್ನಾಲಜಿ ಏನಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬೇರೆ ಟೆಕ್ನಾಲಜಿಗಳು, ಇವುಗಳ ಒಂದು ಅಭಿವೃದ್ಧಿಯನ್ನು, ವಿಕಾಸವನ್ನು, ಡೆವಲಪ್ಮೆಂಟ್ನ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿರುವ ನಿದರ್ಶನಗಳು ಬಹಳ ಇವೆ. इस संदर्भ में प्रस्तुत पाठ अत्यंत प्रासंगिक एवं सार्थक है. ನಮ್ಮದೇ ಆದಂತಹ ರಾಜ್ಯದ ವಿಶೇಷತೆಗಳನ್ನು ಈ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ನಾವು ತಿಳಿಯುವ ಒಂದು ಅಥವಾ ನಮಗೆ ಅದರ ಬಗ್ಗೆ ತಿಳಿಸುವ ಈ ಪಾಠ ಸಾಕಷ್ಟು ಪ್ರಾಸಂಗಿಕ ಹಾಗೂ ಸಾರ್ಥಕ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಠದ ಉದ್ದೇಶದ ಕಡೆ ಗಮನ ಹರಿಸೋಣ. प्रस्तुत निबंध द्वारा छात्र कर्नाटक के अतीत वैभव, वर्तमान औद्योगिक विकास तथा प्रकृति संपदा के साथ साथ इस राज्य के महान व्यक्तियों की साधना का परिचय प्राप्त करते हैं. 1 ಮಾರ್ಕ್ಸಿನ ಕ್ವೆಶ್ಚನ್ ಅಲ್ಲಿ ಕರ್ನಾಟಕ ಸಂಪದ ಯಾವ ವಿಧದ ಒಂದು ಪಾಠ ಅಂತ ಕೇಳಿದರೆ ನಿಬಂಧ ಅಂತ ನಾವು ಬರೀಬೇಕಾಗುತ್ತೆ. ಈ ಪಾಠ ಕರ್ನಾಟಕದ ಏನಿದೆ ಚರಿತ್ರೆ, ಇತಿಹಾಸ, ಅದರಲ್ಲಿರುವ ವೈಭವವನ್ನ ಮತ್ತೆ ಈಗ ವರ್ತಮಾನ ಕಾಲದಲ್ಲಿ ಆಗ್ತಕ್ಕಂಥ ಏನು ಔದ್ಯೋಗಿಕವಾದಂತಹ ವಿಕಾಸವನ್ನ, ಹಾಗೆ ಇಲ್ಲಿರ್ತಕ್ಕಂತಹ ನಿಸರ್ಗದ ಸೌಂದರ್ಯವನ್ನ, ಸಂಪತ್ತನ್ನ, ಇವುಗಳ ಜೊತೆಗೇನೆ ಇಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ, ಮಹಾನ್ ಚೇತನಗಳ ಸಾಧನೆಯನ್ನ ನಮಗೆ ಪರಿಚಯಿಸುವ ಕೆಲಸವನ್ನ ಈ ಪಾಠ ಮಾಡುತ್ತೆ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಠದ ಕಡೆ ಗಮನ ಹರಿಸೋಣ. कर्नाटक राज्य भारत देश का प्रगतिशील राज्य है. यहाँ की आबादी लगभग 6 करोड़ से ऊपर है. ಕರ್ನಾಟಕ ರಾಜ್ಯ ಭಾರತ ದೇಶದ ಒಂದು ಪ್ರಗತಿಶೀಲ ರಾಜ್ಯ. ನಮ್ಮದು 6 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆಯ ಜನ ಇಲ್ಲಿದ್ದಾರೆ. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. ಕರ್ನಾಟಕ ರಾಜ್ಯ ಎಷ್ಟು ಸುಂದರವಾಗಿದೆ, ಇಲ್ಲಿಯ ಪ್ರಕೃತಿ, ಇಲ್ಲಿಯ ನಿಸರ್ಗ. ಅಂದ್ರೆ ಈ ಪ್ರಬಂಧವನ್ನು ಬರೆದಂಥವರು ಏನು ಹೇಳ್ತಿದ್ದಾರೆ, ಪ್ರಕೃತಿ ಮಾತೆನೇ ಕರ್ನಾಟಕ ರಾಜ್ಯವನ್ನ ತನ್ನ ಕೈಗಳಿಂದ ಸಿಂಗರಿಸಿದೆಯೇನೋ, ಅಲಂಕರಿಸಿದೆಯೇನೋ, ಅಷ್ಟೊಂದು ಸುಂದರವಾದಂತಹ ಸಮೃದ್ಧವಾದಂತಹ ರಾಜ್ಯವಿದು ಅನ್ನೋ ಮಾತನ್ನ ಇಲ್ಲಿ ಹೇಳಲಾಗಿದೆ. ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾ ನಯನ್ ಮನೋಹರ ಹೇ. ಇಲ್ಲಿಯ ನಿಸರ್ಗದ ಒಂದು ಸೌಂದರ್ಯ ಏನಿದೆ, ಇದನ್ನ ನೋಡೋದಕ್ಕೆ ನಯನ್ ಅಂದ್ರೆ ಕಣ್ಣುಗಳು, ಸಾಕಷ್ಟು ಕಣ್ಣುಗಳಿಗೆ ತಂಪನ್ನು ನೀಡತಕ್ಕಂಥ ಸೌಂದರ್ಯ ಈ ಒಂದು ನಿಸರ್ಗಕ್ಕಿದೆ. ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಲಹರಾತಾ ಹೈ. ನಮ್ಮ ನಾಡಿನ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. इसी प्रांत में दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं.
ಆ ತೀರ ಪ್ರದೇಶದಿಂದ ಸ್ವಲ್ಪ ಈಚೆಗೆ ನಾವು ಬಂದರೆ ಪಶ್ಚಿಮ ಘಟ್ಟಗಳನ್ನು ನಾವು ನೋಡ್ಬೋದು. ಅವು ದಕ್ಷಿಣದಿಂದ ಉತ್ತರದ ತುದಿಯವರೆಗೂ ಕೂಡ ಹರಡಿವೆ. ಇವುಗಳನ್ನು ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಇನ್ಹಿ ಘಾಟೋಂ ಕಾ ಕುಚ್ ಭಾಗ ಸಹ್ಯಾದ್ರಿ कहलाता है. ಇದೇ ಒಂದು ಪಶ್ಚಿಮ ಘಟ್ಟಗಳ ಕೆಲ ಭಾಗವನ್ನು ಸಹ್ಯಾದ್ರಿ ಅಂತ ಕೂಡ ಕರೀತಾರೆ. ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತಾವನಿಯ ಶೋಭಾಯಮಾನ ಹೈ. ರಾಜ್ಯದ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಗಳು ಇವೆ. कर्नाटक में कन्नड़ भाषा बोली जाती है और उसकी राजधानी ಬೆಂಗಳೂರು है. ಈ ಮಾತು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಾವು ಕನ್ನಡವನ್ನ ಮಾತಾಡ್ತೀವಿ, ಅತ್ಯಂತ ಪ್ರೀತಿಯಿಂದ ಮಾತಾಡ್ತೀವಿ ನಮ್ಮದೇ ಆದಂತಹ ನಮ್ಮ ಕನ್ನಡ ಭಾಷೆಯನ್ನ. ಹಾಗೆ ಈ ರಾಜ್ಯದ ರಾಜಧಾನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು. ಯಹ ದೇಶ ವಿದೇಶಕ್ಕೆ ಲೋಗ್ ಆಕರ್ ಬಸ್ ಗಯೇ ಹೈ. ಮುಖ್ಯವಾಗಿ ಬೆಂಗಳೂರಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಹಬ್ ಅದು. ಅಲ್ಲಿ ದೇಶ ವಿದೇಶದ ಜನ ಬಂದು ಅಲ್ಲಿದ್ದಾರೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಉದ್ಯೋಗಕ್ಕೋಸ್ಕರ ಜನ ಅಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಶಿಕ್ಷಾ ಕಾ ಹಿ ನಹಿ ಬಲ್ಕಿ ಬಡೆ ಬಡೆ ಉದ್ಯೋಗ ಧಂಧೋಂ ಕಾ ಭಿ ಕೇಂದ್ರ ಹೈ. ಬೆಂಗಳೂರು ಎಜುಕೇಷನ್ಗೋಸ್ಕರ ಅಷ್ಟೇ ಅಲ್ಲ ಜನ ಬರೋದು, ಉದ್ಯೋಗಗಳನ್ನು ಹುಡುಕೊಂಡು ಕೂಡ ಬರ್ತಾರೆ. ಹಾಗಾಗಿ ಇದು ಉದ್ಯೋಗಗಳು, ವ್ಯಾಪಾರಕ್ಕೆ ಒಂದು ಪ್ರಮುಖ ಕೇಂದ್ರ. ಭಾರತದ ಪ್ರಮುಖ ನಗರಗಳಲ್ಲಿ ಇದೊಂದು. ಯಹ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ್ HAL, HMT, ITI, BHEL, BEL ಜೈಸಿ ಬೃಹತ್ ಸಂಸ್ಥಾಯೇ ಹೇ. ಈ ನಮ್ಮ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಪ್ರತಿನಿಧಿಸ್ತಕ್ಕಂಥವು ಈ ಸಂಸ್ಥೆಗಳು, ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, HMT ಅಂದರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್, ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಇವೆಲ್ಲವೂ ಕೂಡ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಬೃಹತ್ ಸರ್ಕಾರಿ ಸಂಸ್ಥೆಗಳು. ಇಸೆ ಸಿಲಿಕಾನ್ ಸಿಟಿ ಭಿ ಕಹಾ ಜಾತಾ ಹೈ. ಇವೆಲ್ಲ ಕಾರಣಗಳಿಗೆ ನಮ್ಮ ಬೆಂಗಳೂರನ್ನ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಸರ್ CV ರಾಮನ್, सर M विश्वेश्वरैया, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक तथा औद्योगिकी के क्षेत्र में नारायण मूर्ति ने अपनी महत्तर उपलब्धियों से कर्नाटक को विश्व पटल पर अंकित किया है. ಸರ್ CV ರಾಮನ್ ಅವರು ಫಿಸಿಕ್ಸ್ ಅಲ್ಲಿ, ಭೌತಶಾಸ್ತ್ರದಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡು ರಾಮನ್ ಎಫೆಕ್ಟ್ ಅನ್ನು ಕೊಟ್ಟು ನೊಬೆಲ್ ಪ್ರೈಸ್ ಅನ್ನ ಗೆದ್ದಂತಹವರು. ಹಾಗೆಯೇ ಸರ್ M ವಿಶ್ವೇಶ್ವರಯ್ಯ ನಮ್ಮ ಮೈಸೂರು ರಾಜ್ಯದ ದಿವಾನರು ಸಹ ಹೌದು. ಹಾಗೆ ನಮ್ಮ KRS ಡ್ಯಾಮ್ನ ಇನ್ನಿತರೆ ಒಂದು ಕಟ್ಟಡಗಳೇನಿದ್ದಾವೆ ಅವುಗಳನ್ನ ನಿರ್ಮಾತೃ ಅವರು, ಅಂದರೆ ನವ ಕರ್ನಾಟಕದ ನಿರ್ಮಾತೃಗಳಲ್ಲಿ ಒಬ್ಬರು ವಿಶ್ವೇಶ್ವರಯ್ಯ ಅಂದರೆ ತಪ್ಪಾಗಲ್ಲ. ಹಾಗೆಯೇ ಡಾಕ್ಟರ್ CNR ರಾವ್ ಅವರು ಸಹ, ಅವರಿಗೆ ಮುಂದೆ ಹೇಳ್ತಾರೆ 2013ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂತು. ಅವರು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಪ್ರಮುಖರು. ಡಾಕ್ಟರ್ ಶಕುಂತಲಾ ದೇವಿ ಅವರಂತೂ ನಡೆದಾಡುವ ಒಂಥರ ಕಂಪ್ಯೂಟರ್ನ ಮಣಿಸ್ತಕ್ಕಂಥವ್ರು. ಅವರು ಅಂದರೆ ಮ್ಯಾಥಮೆಟಿಕ್ಸಲ್ಲಿ, ಗಣಿತಶಾಸ್ತ್ರದಲ್ಲಿ, ಅಂದರೆ ಲೆಕ್ಕಗಳನ್ನು ಕಂಪ್ಯೂಟರ್ ಮಾಡಿ ಮುಗಿಸೋದಕ್ಕಿಂತ ಮುಂಚೆನೇ ಅವರು ಮಾಡಿ ಮುಗಿಸ್ತಾ ಇದ್ರು. ಅವ್ರ ಕುರಿತಂಥ ಒಂದು ಸಿನಿಮಾ ಕೂಡ ಹಿಂದಿಯಲ್ಲಿ ಇತ್ತೀಚೆಗೆ ಬಂದಿದೆ, ಅದನ್ನು ನೀವು ಗಮನಿಸಬಹುದು. ಈ ಥರ ದಿಗ್ಗಜರು ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ತಂದಂಥವರು ಯಾರ್ಯಾರು? CV ರಾಮನ್ ರವರು, ವಿಶ್ವೇಶ್ವರಯ್ಯರವರು, CNR ರಾವ್ರವರು, ಶಕುಂತಲಾ ದೇವಿ ಅಂಥವರು, ಇವರೆಲ್ಲರೂ ಕೂಡ ದಿಗ್ಗಜರು. ಹಾಗೆಯೇ ಔದ್ಯೋಗಿಕ ಕ್ಷೇತ್ರ ಅಂದರೆ ಈ ಒಂದು ಹೊಸ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ಬಂದಿದೆ, ಈ ಸಾಫ್ಟ್ವೇರ್ಗಳು ಅವೆಲ್ಲ, ಇದರಲ್ಲಿ ಇನ್ಫೋಸಿಸ್ ಅನ್ನೋ ಹೆಸರನ್ನು ನೀವು ಕೇಳೇ ಇರ್ತೀರಾ. ಅದನ್ನು ಆರಂಭಿಸಿದವರು ನಮ್ಮ ನಾರಾಯಣ ಮೂರ್ತಿ ಅವರು. ಅವರು ಕೂಡ ಸಾಕಷ್ಟು ನಮ್ಮ ದೇಶ, ನಮ್ಮ ರಾಜ್ಯದ ಘನತೆಯನ್ನು ಹೆಚ್ಚಿಸುವುದರಲ್ಲಿ ಅವರ ಪಾಲು ಕೂಡ ಇದೆ. सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है. ಹಾಗೆಯೇ ಮೊದಲೇ ಹೇಳ್ದಂಗೆ 2013ರಲ್ಲಿ ನಮ್ಮ ಡಾಕ್ಟರ್ CNR ರಾವ್ ರವರಿಗೆ ಭಾರತದ ಅತ್ಯುನ್ನತ ಗೌರವವಾದಂತಹ ಭಾರತ ರತ್ನ ಸಹ ಸಿಕ್ಕಿದೆ. ಅದರಿಂದ ಅವರನ್ನು ಗೌರವಿಸಿದ್ದಾರೆ. यहाँ सोना, तांबा, लोहा आदि कई प्रकार के ಉಪಯೋಗಿ ಧಾತುಯೇ ಮಿಲ್ತಿ ಹೇ. ನಮ್ಮ ನಾಡಿನ ನೆಲ ತುಂಬ ಸಮೃದ್ಧವಾದದ್ದು ಅನ್ನೋದನ್ನು ನಾವು ಈ ಮೊದಲೇ ತಿಳ್ಕೊಂಡಿದ್ದೀವಿ. ಏನೇನಿದೆ? ಸೋನಾ ಅಂದರೆ ಬಂಗಾರ, ತಾಂಬ ಅಂದರೆ ತಾಮ್ರ, ಲೋಹ ಅಂದರೆ ಕಬ್ಬಿಣ, ಇವೆಲ್ಲವೂ ಕೂಡ ಈ ನೆಲದಲ್ಲಿ ನಮಗೆ ಸಿಗ್ತವೆ. ನೀವು ಕೇಳಿರ್ಬೋದು KGF, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತಕ್ಕಂಥದ್ದು. ಮತ್ತು ತಾಮ್ರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ನಮ್ಮ ಚಿತ್ರದುರ್ಗದ ಇಂಗಳದಾಳ ಅನ್ನೋ ಪ್ರದೇಶದಲ್ಲಿ. ಲೋಹ ಅಂದರೆ ಕಬ್ಬಿಣವನ್ನು ನೀವು ಬಳ್ಳಾರಿಯ ಹೆಸರನ್ನು, ಚಿತ್ರದುರ್ಗದ ಹೆಸರನ್ನು ನೀವು ಕೇಳಿರಬಹುದು. ಅಂದರೆ ಇವೆಲ್ಲವೂ ಕೂಡ ನಮ್ಮ ನೆಲದಲ್ಲಿ ಸಿಗುವ ಖನಿಜಗಳು. ಭದ್ರಾವತಿ ಮೇ ಕಾಗಜ್, ಲೋಹೆ और ಇಸ್ಪಾತ್ ಕೆ ಬಡೇ ಕಾರ್ಖಾನೆ ಹೇ. ಭದ್ರಾವತಿಯಲ್ಲಿ ಕಾಗದ, ಕಬ್ಬಿಣ ಹಾಗೂ ಉಕ್ಕಿನ ಕಾರ್ಖಾನೆಗಳಿದ್ದಾವೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ. इसके अलावा ಇವನ್ನು ಹೊರತುಪಡಿಸಿ ಕರ್ನಾಟಕ ಮೇ ಚೀನಿ, ಸಿಮೆಂಟ್, ರೇಷಮ್
और कागज उत्पादन के ಅನೇಕ ಕಾರ್ಖಾನೆ ಹೈ. ಇವನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಸಿಮೆಂಟಿನ ಕಾರ್ಖಾನೆಗಳಿದ್ದಾವೆ. ಹಾಗೆ ರೇಷ್ಮೆ ಅಂದರೆ ಸಿಲ್ಕ್, ರೇಷ್ಮೆ ಅಂತ ನಾವೇನು ಕರಿತೀವಿ ಅದು, ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಗಳು ಇಲ್ಲಿದ್ದಾವೆ, ಕಾರ್ಖಾನೆಗಳಿದ್ದಾವೆ. ಕಾಗಜ್ ಅಂದರೆ ಕಾಗದದ ಉತ್ಪಾದನೆ ಕೂಡ ನಮ್ಮ ರಾಜ್ಯದಲ್ಲಿ ನಡೆಯುತ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಬೃಹತ್ ಕಾರ್ಖಾನೆಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ರಾಜ್ಯದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಇವೆಲ್ಲ ಪೂರಕವಾದಂಥವು. कर्नाटक में चंदन के पेड़ विपुल मात्रा में हैं, इसलिए कर्नाटक को चंदन का आगार कहते हैं. ಕರ್ನಾಟಕದಲ್ಲಿ ಚಂದನ ಅಂದರೆ ಗಂಧದ ಬೀಡು ಅಂತ ಕರಿತೀವಿ ತಾನೆ ನಮ್ಮ ಒಂದು ರಾಜ್ಯವನ್ನ. ಅದೇ ಮಾತನ್ನು ಹೇಳ್ತಿದ್ದಾವೆ. ಗಂಧದ ಮರಗಳು ಇಲ್ಲಿ ಸಾಕಷ್ಟು ಸಹಜ ರೂಪದಲ್ಲಿ ಇಲ್ಲಿ ಬೆಳೀತವೆ. ಏನು ಒತ್ತಾಯಪೂರ್ವಕವಾಗಿ ನಾವು ಬೆಳೆಸಬೇಕಾದ್ದೇನಿಲ್ಲ, ಅವು ತಾನೇ ಬೆಳೀತವೆ. ಅವನ್ನ ರಕ್ಷಣೆ ಮಾಡಿದರೆ ಸಾಕು. ನಾವು ಅತ್ಯಂತ ಬೆಲೆ ಬಾಳ್ತಕ್ಕಂಥ ಮರಗಳು ಅವುಗಳ ಭಂಡಾರ ಈಗ ನಮ್ಮ कर्नाटक. यहाँ चंदन का तेल, साबुन तथा कलाकृतियाँ भी बनाई जाती है. ಹೀಗಾಗಿ ಎಲ್ಲಿ ಯಾವುದರ ಬೆಳೆ ಜಾಸ್ತಿ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಕೂಡ ಆಟೋಮೆಟಿಕ್ ಆಗಿ ಅಲ್ಲಿ ಜನರೇಟ್ ಆಗ್ತವೆ. ಹಾಗೆಯೇ ಇಲ್ಲಿ ಸಿಗ್ತಕ್ಕಂಥ ಈ ಗಂಧದಿಂದ ಎಣ್ಣೆಯನ್ನು, ಸೋಪನ್ನು, ಕರಕುಶಲ ವಸ್ತುಗಳನ್ನು ಅಂದರೆ ಕಲಾಕೃತಿಗಳನ್ನು, ಮೂರ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಇಲ್ಲಿ ನಡೆಯುತ್ತೆ. कर्नाटक में कावेरी, कृष्णा, ತುಂಗಭದ್ರಾ ಆದಿ ಅನೇಕ ನದಿಯ ಬಹತಿ ಹೈ. ಸಾಕಷ್ಟು ನದಿಗಳು ನಮ್ಮ ರಾಜ್ಯದಲ್ಲಿ ಹರಿತವೆ. ಹರಿದು ರಾಜ್ಯವನ್ನು ಸಮೃದ್ಧಗೊಳಿಸಿದವೆ, ಹಸಿರುಗೊಳಿಸಿದವೆ. ಅವು ಯಾವುವು ನಿಮಗೆ ಗೊತ್ತಿರೋಂಥವೇ. ಕಾವೇರಿ ಆಗಿರ್ಬೋದು, ಕೃಷ್ಣ, ತುಂಗಭದ್ರಾ, ಭೀಮ, ಇನ್ನೂ ಸಾಕಷ್ಟು ನದಿಗಳನ್ನ ಇಲ್ಲಿ ನಾವು ಹೆಸರಿಸ್ತಾ ಹೋಗ್ಬೋದು. इन नदियों पर बांध बनाए गए हैं. ಬಾಂಧ್ ಅಂದರೆ ಅಣೆಕಟ್ಟನ್ನು, ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕೆ? ಮಳೆ ಬಂದಾಗ ನೀರೆಲ್ಲ ಹರಿದು ವೃಥಾ ಸಮುದ್ರ ಸೇರಬಾರ್ದು, ಅವುಗಳನ್ನ ನಾವು ಬಳಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಾಗವನ್ನು ಅದನ್ನು ನಾವು ಡ್ಯಾಮ್ಗಳಲ್ಲಿ ತಡೆ ಹಿಡಿತೀವಿ. ಮತ್ತೆ ನಿಧಾನವಾಗಿ ಅವಕ್ಕೆ ನೀರಾವರಿಗಾಗಿ ನಾವು ಅದನ್ನು ಬಳಸ್ತೀವಿ. ವಿದ್ಯುತ್ ಉತ್ಪಾದನೆ ಕೂಡ ಬಳಸ್ತೀವಿ. ಅದೇ ಮಾತನ್ನು ಮುಂದೆ ಇಲ್ಲಿ ಹೇಳಿದ್ದಾರೆ ನೋಡ್ರಿ. ಇನ್ಸೆ ಹಜಾರು ಎಕರೆ ಜಮೀನು ಸಿಂಚಿ ಜಾತಿ ಹೇ. ಈ ನೀರಿಂದ ಸಾವಿರಾರು, ಅಷ್ಟೇ ಲಕ್ಷಾಂತರ ಎಕರೆ ಜಮೀನನ್ನ ನೀರಾವರಿಗೆ ಒಳಪಡಿಸಲಾಗಿದೆ. ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. इसके अलावा इन नदियों के जलाशयों की सहायता से ऊर्जा उत्पादन केंद्र भी ಸ್ಥಾಪಿತ किए हैं. ಹಾಗೆಯೇ ಇದರ ಹೊರತಾಗಿ ಕೂಡ ಈ ನದಿಗಳಿಂದ, ಈ ಜಲಾಶಯಗಳಿಂದ ಏನು ಮಾಡಿದ್ದಾರೆ, ವಿದ್ಯುತ್ ಉತ್ಪಾದನೆಯ ಒಂದು ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿಂದ ವಿದ್ಯುತ್ ಉತ್ಪಾದನೆಯ ಕೆಲಸವನ್ನು, ಪವರ್ ಜನರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೋಗ್, ಅಬ್ಬಿ, ಗೋಕಾಕ್, ಶಿವನ್ ಸಮುದ್ರ ಆದಿ ಜಲಪ್ರಪಾತ ಮನಮೋಹಕ. ಜೋಗ್ ಜಲಪಾತ ವಿಶ್ವ ಪ್ರಸಿದ್ಧವಾದಂಥದ್ದು. ಅದನ್ನು ನೋಡೋದಕ್ಕೆ ಜನ ದೇಶ ವಿದೇಶಗಳಿಂದ ಬರ್ತಾರೆ. ಅಬ್ಬಿ ಜಲಪಾತವಾಗಿರ್ಬೋದು, ಗೋಕಾಕ್ ಜಲಪಾತವಾಗಿರ್ಬೋದು, ಶಿವನ್ ಸಮುದ್ರದ ಒಂದು ಜಲಪಾತ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡೋದಕ್ಕೆ ಆಶ್ಚರ್ಯ ಪಡ್ತಕ್ಕಂತಹ, ತುಂಬ ಸುಂದರವಾದಂತಹ, ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂತಹ ಜಲಪಾತಗಳು. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೇ. ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲಿಯ ಶಿಲ್ಪಕಲೆಯನ್ನು ಮರೆಯೋಕ್ಕಾಗುತ್ತಾ? ಇಲ್ಲಿಯ ಶಿಲ್ಪಕಲೆ ತುಂಬ ಅಪೂರ್ವವಾದಂಥದ್ದು, ವಿಶೇಷವಾದದ್ದು ಅನ್ನೋ ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು में जो मंदिर हैं उनकी ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ है. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನ ಶಿಲ್ಪಕಲೆ ಬಗ್ಗೆ ಹಾಗೂ ಅಲ್ಲಿನ ವಾಸ್ತುಕಲೆ ಬಗ್ಗೆ ಹೇಳ್ತಾ ಅದು ಅದ್ಭುತವಾದದ್ದು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬೇಲೂರು, ಹಳೇಬೀಡು, ಸೋಮನಾಥ್ಪುರ के मंदिरों में पत्थर की जो मूर्तियां हैं वे सजीव लगती हैं. ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ಮಂದಿರಗಳಲ್ಲಿ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರ್ತಕ್ಕಂತಹ ಕಲಾಕೃತಿಗಳು, ಮೂರ್ತಿಗಳು ಏನಿದ್ದಾವೆ ಅವು ಜೀವಂತ ಇದ್ದಾವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅಷ್ಟು ಸುಂದರವಾಗಿ ಕೆತ್ತಲ್ಪಟ್ಟಿವೆ. ये सुंदर मूर्तियाँ हमें रामायण, महाभारत, पुराणों की कहानियाँ सुनाती हैं. ಈ ಮೂರ್ತಿಗಳು ಪುರಾಣಗಳಾದಂಥ ರಾಮಾಯಣ, ಮಹಾಭಾರತ ಮುಂತಾದ ಕಥೆಗಳನ್ನು ನಮಗೆ ಹೇಳ್ತವೆ. ಶ್ರಾವಣ ಬೆಳಗೊಳ में 57 फुट ऊंची गोमटेश्वर की एक शिला प्रतिमा है जो दुनिया को त्याग और शांति का संदेश दे रही है. ಶ್ರಾವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ ಏಕಶಿಲಾ ಮೂರ್ತಿ ಇದೆ. ಗೊಮ್ಮಟೇಶ್ವರ ಬಾಹುಬಲಿಯ ಮೂರ್ತಿ ಇದೆ. ಅದು ನಮಗೇನು ಹೇಳ್ತಾ ಇದೆ? ತ್ಯಾಗ और ಶಾಂತಿ का संदेश, मतलब ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ನಮಗೆ ಕೊಡ್ತಾ ಇದೆ. विजयपुरा के गोल गुंबज की विस्परिंग गैलरी वास्तुकला का अद्वितीय दृष्टांत है. उदाहरण बोल सकते हैं हम. ವಿಜಯಪುರದ ಗೋಲ್ ಗುಂಬಜಿನ ವಿಸ್ಪರಿಂಗ್ ಗ್ಯಾಲರಿ ಒಂದು ಕಡೆ ಹೋಗಿದ್ರೆ ಇನ್ನೊಂದು ಕಡೆ ಅದು ಕೇಳಿಸ್ತಕ್ಕಂಥ, ಆ ದಿನಗಳಲ್ಲಿ ಆ ಟೆಕ್ನಾಲಜಿಯನ್ನು ಬಳಸಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಅದ್ಭುತ ವಾಸ್ತುಕಲೆಗೆ ಒಂದು ಉದಾಹರಣೆಯಾದಂತಹ ಒಳಗುಮ್ಮಟ ಸಹ ಇರೋದು ನಮ್ಮ ಕರ್ನಾಟಕದಲ್ಲಿಯೇ. ಮೈಸೂರು ಕಾ ರಾಜಮಹಲ್ ಕರ್ನಾಟಕ ಕಾ ವೈಭವ ಕಾ ಪ್ರತೀಕ ಹೈ. ಮೈಸೂರಿನ ಅರಮನೆ ಸಹ ಕರ್ನಾಟಕದ ವೈಭವಕ್ಕೆ ಪ್ರತೀಕದಂಥದ್ದು. ಪ್ರಾಚೀನ ಸೇಂಟ್ ಫಿಲೋಮಿನಾ ಚರ್ಚ್, ಜಗನ್ಮೋಹನ್ ರಾಜಮಹಲ್
आर्ट गैलरी का पुरातत्व वस्तु संग्रहालय ಅತ್ಯಂತ ಆಕರ್ಷಣೀಯ है. ಇವೆಲ್ಲವೂ ಕೂಡ ಮೈಸೂರಲ್ಲಿರ್ತಕ್ಕಂತಹ ಬೇರೆ ಬೇರೆ ಅಂದರೆ ಸೆಂಟ್ ಫಿಲೋಮಿನಾ ಚರ್ಚ್ ಇರ್ಬೋದು, ಜಗನ್ಮೋಹನ ರಾಜ್ಮಹಲ್ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯವಿದೆ. ಅವೆಲ್ಲವೂ ಕೂಡ ಆಕರ್ಷಣೀಯವಾಗಿ ಇದ್ದಾವೆ, ಜನರನ್ನು ತಮ್ಮತ್ತ ಆಕರ್ಷಿಸ್ತವೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಕೊಡಲಾಗಿದೆ. ಗಂಗ್, ಕದಂಬು, राष्ट्रकूट, चालुक्य, होयसळ, ಒಡೆಯರ್ आदि राजवंशों ने तथा कृष्णदेवराय, मदकरी नायक, रानी अब्बक्का देवी, कित्तूरू चेन्नम्मा, टीपू सुल्तान, आदिल शाह जैसे शासकों ने कर्नाटक राज्य की श्रीवृद्धि में अपना महत्वपूर्ण योगदान दिया है. ಎಷ್ಟೋ ರಾಜಮನೆತನಗಳು, ಎಷ್ಟೋ ರಾಜರು ರಾಣಿಯರು ನಮ್ಮ ರಾಜ್ಯವನ್ನು ಕಟ್ಟಿದ್ದಾರೆ. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಒಡೆಯರ್ರವರು, ಮೈಸೂರಿನ ಒಡೆಯರ್ರವರು, ಇವೆಲ್ಲ ರಾಜವಂಶಸ್ಥರು ನಮ್ಮ ಕೃಷ್ಣದೇವರಾಯರು, ಮದಕರಿ ನಾಯಕರು, ರಾಣಿ ಅಬ್ಬಕ್ಕ ದೇವಿಯವರು, ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನರವರು ಮತ್ತು ಆದಿಲ್ ಶಾ, ಇವೆಲ್ಲರೂ ಕೂಡ ಈ ಶಾಸಕರು ನಮ್ಮ ರಾಜ್ಯವನ್ನು ಕಟ್ಟಿ ಬೆಳೆಸೋದರಲ್ಲಿ, ಅದರ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. कर्नाटक के अनेक साहित्यकारों ने सारे संसार में कर्नाटक की ಕೀರ್ತಿ ಫೈಲಾಯಿ है. ಹೇಗೆ ರಾಜಮನೆತನಗಳು, ರಾಜರು ರಾಣಿಯರು ನಮ್ಮ ರಾಜ್ಯವನ್ನು ಕಟ್ಟಿದರೋ ಅದೇ ರೀತಿಯಲ್ಲಿ ನಮ್ಮ ಭಾಷೆ ತುಂಬ ಪ್ರಮುಖವಾದಂಥದ್ದು. ಇದರ ಮೂಲಕ ಕೂಡ ಕರ್ನಾಟಕದ ಕೀರ್ತಿಯನ್ನು 4 ಕಡೆ ಹರಡಿರ್ತಕ್ಕಂತಹ ಲೇಖಕರು, ಕವಿಗಳು, ವಚನಕಾರರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ವಚನಕಾರ ಬಸವಣ್ಣ ಕ್ರಾಂತಿಕಾರ ಸಮಾಜ ಸುಧಾರಕ ಥೇ. ಬಸವಣ್ಣವರು ಯಾರಿಗೂ ಗೊತ್ತಿಲ್ಲ. ಸಮಾಜ ಸುಧಾರಕರಾದಂತಹ, ಕ್ರಾಂತಿಕಾರಕ ಸಮಾಜ ಸುಧಾರಕರಾದಂತಹ ವಚನಕಾರರಾದ ನಮ್ಮ ಬಸವಣ್ಣವರ ಬಗ್ಗೆ ಇಲ್ಲಿ ಏನಿದೆ ಉಲ್ಲೇಖ ಇದೆ. अक्का महादेवी, अलम प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है. ಹಾಗೆಯೇ ಅಕ್ಕ ಮಹಾದೇವಿಯವರು, ಅಲ್ಲಂ ಪ್ರಭುರವರು, ಸರ್ವಜ್ಞರವರು, ಈ ಥರದ ಮಹಾನ್ ವಚನಕಾರರು ತಮ್ಮ ವಚನಗಳ ಮೂಲಕ ಏನು ಹೇಳಲು ಕೊಟ್ಟಿದ್ದಾರೆ? ಪ್ರೀತಿ, ದಯೆ, ಧರ್ಮದ, ಮಾನವ ಧರ್ಮದ ಒಂದು ನಿಜವಾದ ಅರ್ಥವನ್ನು ಹೇಳಿ ನಮ್ಮಲ್ಲಿ ಅವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪುರಂದರ ದಾಸ್, ಕನಕ್ ದಾಸ್ ಆದಿ ಭಕ್ತ ಕವಿಯೋ ನೇ ಭಕ್ತಿ ನೀತಿ ಸದಾಚಾರ ಕೆ ಗೀತ್ ಗಾಯೇ ಹೇ. ನಮಗೆ ದಾಸ ಪರಂಪರೆಯಲ್ಲಿ ಬರುವ ಪುರಂದರದಾಸರು, ಕನಕದಾಸರು ಇವರೆಲ್ಲರೂ ಕೂಡ ತಮ್ಮ ರಚನೆಗಳ ಮೂಲಕ, ತಮ್ಮ ಪದ್ಯಗಳ ಮೂಲಕ ಏನು ಮಾಡಿದ್ದಾರೆ? ನಮ್ಮಲ್ಲಿ ಭಕ್ತಿಯನ್ನು, ನೀತಿಯನ್ನು, ಒಳ್ಳೆಯ ಆಚರಣೆಯನ್ನು ನಮ್ಮಲ್ಲಿ ಬಿತ್ತುವ ಕೆಲಸವನ್ನು ಮಾಡಿದ್ದಾರೆ. ಪಂಪ, रन्ना, पन्ना, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है. ಇವರಿಗಿಂತ ಮುಂಚೆ, ವಚನಕಾರರಿಗಿಂತ ಮುಂಚೆ ನಮ್ಮ ಆದಿಕವಿ ಪಂಪ, ರನ್ನ ಅವರು, ಪೊನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ ಇವರೆಲ್ಲರೂ ಏನು ಮಾಡ್ತಾರೆ? ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ, ಅದರ ಸಾಹಿತ್ಯವನ್ನು ಸಮೃದ್ಧಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಆಧುನಿಕ ಕಾಲಕ್ಕೆ ಸಾಹಿತ್ಯಕಾರ ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಅವರು ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪುರಸ್ಕಾರ ಸೇ ಅಲಂಕೃತ ಹೇ. ಅಲ್ಲಿಗೆ ಮುಗಿತಾ? ಇತಿಹಾಸದಲ್ಲೇ ನಮ್ಮ ಸಮೃದ್ಧಿಯೆಲ್ಲ ನಾವು ನೋಡಬೇಕಾ, ವೈಭವವನ್ನು ನೋಡಬೇಕಂದ್ರೆ ಇಲ್ಲ. ಆಧುನಿಕ ಕಾಲದ ಸಾಹಿತ್ಯದಲ್ಲೂ ಕೂಡ ನಮ್ಮ ಕುವೆಂಪುರವರು, ಹುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಶಿವರಾಮ್ ಕಾರಂತರವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರು ಗೋಕಾಕ್ರವರು, ಅನಂತಮೂರ್ತಿಯವರು, ಕಾರ್ನಾಡರು ಮತ್ತು ಕಂಬಾರರು ಇವರೆಲ್ಲರೂ ಏನು ಮಾಡ್ತಾರೆ? ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟು ನಮ್ಮ ಭಾಷೆಗೆ ಒಂದು ಮಹತ್ವವನ್ನು, ವಿಶ್ವ ಮಟ್ಟದ ಒಂದು ಮಹತ್ವವನ್ನು ತಂದುಕೊಡ್ತಾರೆ. ಎಷ್ಟೋ ಜನ ಇನ್ನಷ್ಟು ಲೇಖಕರು, ಕವಿಗಳು ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳನ್ನು ಕೂಡ ತಂದುಕೊಟ್ಟಿದ್ದಾರೆ. ಯಹ ಕನ್ನಡ ಭಾಷಾ, ಸಂಸ್ಕೃತಿ ತಥಾ ಕರ್ನಾಟಕ ಲಿಯೇ ಗೌರವ ಕಾ ವಿಷಯ ಹೇ. ಈ ರೀತಿಯ ಲೇಖಕರನ್ನು, ಕವಿಗಳನ್ನು, ವಚನಕಾರರನ್ನು ಪಡೆದಿರ್ತಕ್ಕಂತಹದ್ದು ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಕರ್ನಾಟಕಕ್ಕೆ ಒಂದು ಗೌರವದ ವಿಷಯ ಅನ್ನೋ ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಇದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದರ ಪ್ರಶ್ನೆ ಉತ್ತರ ಹಾಗೂ ಇನ್ನಿತರೆ ಅಭ್ಯಾಸಕ್ಕಿರುವ ವ್ಯಾಕರಣಾಂಶಗಳನ್ನು ನೋಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಪಶ್ಚಿಮಿ ಘಾಟ್ ಕಿಸೆ ಕಹತೆ ಹೈ? कर्नाटक प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. ಯಾವ ಪರ್ವತ ಶ್ರೇಣಿಯನ್ನ ಪಶ್ಚಿಮ ಘಟ್ಟಗಳೆಂದು ಕರೆಯುತ್ತಾರೆ? ಕರ್ನಾಟಕದಲ್ಲಿ ದಕ್ಷಿಣದಿಂದ ಉತ್ತರದವರೆಗೂ ವಿಶಾಲವಾಗಿ ಹರಡಿರುವ ಪರ್ವತ ಶ್ರೇಣಿಯನ್ನ ಪಶ್ಚಿಮ ಘಟ್ಟಗಳು ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಕರ್ನಾಟಕ ಮೇ ಕೌನ್ ಕೌನ್ ಸೆ ಜಲಪ್ರಪಾತ್ ಹೈ? ಕರ್ನಾಟಕದಲ್ಲಿರುವ ಜಲಪಾತಗಳನ್ನು ಇಲ್ಲಿ ನಾವು ಹೆಸರಿಸಬೇಕು.
कर्नाटक में जोग, अब्बी, गोकाक, शिवन समुद्र आदि जलप्रपात है. ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಮುಂತಾದವು ಕರ್ನಾಟಕದಲ್ಲಿರುವ ಜಲಪಾತಗಳು. ಶ್ರವಣಬೆಳಗೊಳ की गोमटेश्वर की मूर्ति की ऊंचाई कितनी है? ಶ್ರವಣಬೆಳಗೊಳದ ಗೋಮಟೇಶ್ವರರ ಮೂರ್ತಿಯ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಶ್ರವಣಬೆಳಗೊಳ की गोमटेश्वर की मूर्ति की ऊंचाई 57 फुट है. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ಎತ್ತರ 57 ಅಡಿಗಳು. किस नगर को सिलिकॉन सिटी कहा जाता है? ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ? ಬೆಂಗಳೂರು ನಗರ को सिलिकॉन सिटी कहा जाता है. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಭದ್ರಾವತಿ के 2 प्रमुख कारखानों के नाम बताइए. ಭದ್ರಾವತಿಯ 2 ಕಾರ್ಖಾನೆಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. कागज, लोहा और इस्पात ये भद्रावती के प्रमुख कारखानों के नाम हैं. ಭದ್ರಾವತಿಯ 2 ಮುಖ್ಯ ಕಾರ್ಖಾನೆಗಳೆಂದರೆ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು. सेंट फिलोमिना चर्च किस नगर में है? सेंट फिलोमिना चर्च ಮೈಸೂರು ನಗರ में है. सेंट फिलोमिना ಚರ್ಚ್ ಯಾವ ನಗರದಲ್ಲಿದೆ? ಇದು ಪ್ರಶ್ನೆ ಆದರೆ सेंट फिलोमिना ಚರ್ಚ್ ಮೈಸೂರಿನಲ್ಲಿದೆ ಅಥವಾ ಮೈಸೂರು ನಗರದಲ್ಲಿದೆ. विजयपुर नगर का प्रमुख आकर्षण क्या है? विजयपुर नगर का प्रमुख आकर्षण गोल गुंबज है. ವಿಜಯಪುರದ ಪ್ರಮುಖ ಆಕರ್ಷಣೆ ಯಾವುದು ಅನ್ನೋದು ಪ್ರಶ್ನೆ. ವಿಜಯಪುರದ ಪ್ರಮುಖ ಆಕರ್ಷಣೆ ಗೋಳಗುಮ್ಮಟ. ಅರಬ್ಬಿ ಸಮುದ್ರ ಕರ್ನಾಟಕ की किस दिशा में है? ಅರಬ್ಬಿ ಸಮುದ್ರವು ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ? ಅರಬ್ಬಿ ಸಮುದ್ರ ಕರ್ನಾಟಕ की पश्चिम दिशा में है. ಅರಬ್ಬಿ ಸಮುದ್ರವು ಕರ್ನಾಟಕದ पश्चिम दिक्किनಲ್ಲಿದೆ. कर्नाटक की दक्षिण दिशा में कौन सी पर्वतमालाएं शोभायमान हैं? कर्नाटक की दक्षिण दिशा में नीलगिरी की पर्वतमालाएं शोभायमान हैं. ಕರ್ನಾಟಕದ ದಕ್ಷಿಣಕ್ಕೆ ಯಾವ ಪರ್ವತ ಶ್ರೇಣಿಗಳು ಶೋಭಿಸುತ್ತಿವೆ? ಕರ್ನಾಟಕದ ದಕ್ಷಿಣಕ್ಕೆ ನೀಲಗಿರಿ ಪರ್ವತ ಶ್ರೇಣಿಗಳು ಶೋಭಿಸುತ್ತಿವೆ. ಇಲ್ಲಿಗೆ ನಿಮ್ಮ 1 ಅಂಕದ ಅಷ್ಟು ಪ್ರಶ್ನೆಗಳನ್ನ ಚರ್ಚಿಸಿದ್ವಿ. ಈಗ 2-3 ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳನ್ನು ನೋಡೋಣ. कर्नाटक की प्रमुख नदियां व जलप्रपात कौन से हैं? ಕರ್ನಾಟಕದ ಮುಖ್ಯ ನದಿಗಳು ಮತ್ತು ಜಲಪಾತಗಳನ್ನು ನಾವು ಇಲ್ಲಿ ಹೆಸರಿಸಬೇಕು. ಕಾವೇರಿ, ಕೃಷ್ಣ, ತುಂಗಭದ್ರ आदि कर्नाटक की प्रमुख नदियां हैं. जोग, अब्बी, गोकाक, शिवन समुद्र आदि यहाँ के जलप्रपात हैं. ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದವು ಕರ್ನಾಟಕದ ಮುಖ್ಯ ನದಿಗಳು. ಜೋಗ, ಅಬ್ಬಿ, ಗೋಕಾಕ್, ಶಿವನ್ ಸಮುದ್ರ ಇನ್ನು ಮುಂತಾದವು ಇಲ್ಲಿನ ಪ್ರಮುಖ ಜಲಪಾತಗಳು. ज्ञानपीठ पुरस्कार प्राप्त कन्नड़ साहित्यकारों के नाम बताइए ಅಂತ ಕೇಳಿದರೆ ಜ್ಞಾನಪೀಠ ಪುರಸ್ಕೃತ ಕನ್ನಡ ಸಾಹಿತಿಗಳನ್ನ ನಾವಿಲ್ಲಿ ಹೆಸರಿಸಬೇಕು. ज्ञानपीठ पुरस्कार प्राप्त कन्नड़ साहित्यकारों के नाम सर्वश्री, कुवेंपु, बेंद्रे, कारंत, मास्ती, गोकाक, UR अनंतमूर्ति, ಕಾರ್ನಾಡ್ और ಚಂದ್ರಶೇಖರ್ ಕಂಬಾರ್. ಜ್ಞಾನಪೀಠ ಪುರಸ್ಕೃತ ಕನ್ನಡ ಸಾಹಿತಿಗಳ ಹೆಸರುಗಳು ನಮ್ಮ ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಗೋಕಾಕರು, UR ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡ್ರು ಹಾಗೂ ಚಂದ್ರಶೇಖರ್ ಕಂಬಾರ್. ಈ ಹೆಸರುಗಳನ್ನು ನಾವಿಲ್ಲಿ ಬರಿಬೇಕು. ಬಾಂಧ್ और ಜಲಾಶयों के क्या उपयोग हैं? ಈ ಪ್ರಶ್ನೆ ಪದೇ ಪದೇ ಕೇಳ್ತಾ ಇರ್ತಾರೆ. ಇದನ್ನು ನಾವು ಹೇಗೆ ಉತ್ತರಿಸಬಹುದು ಅನ್ನೋದು ನೋಡೋಣ. बांध और जलाशयों से कई उपयोग हैं. जैसे इनसे हजारों एकड़ जमीन सिंची जाती है. जलाशयों की सहायता से ऊर्जा का उत्पादन होता है. ಜಲಾಶಯಗಳಿಂದಾಗುವ ಉಪಯೋಗಗಳೇನು ಅನ್ನೋದು ಪ್ರಶ್ನೆ ಆದರೆ ಇದಕ್ಕೆ ಉತ್ತರ ಜಲಾಶಯಗಳಿಂದ ಅನೇಕ ಉಪಯೋಗಗಳಿವೆ. ಇವುಗಳಿಂದ ಸಾವಿರಾರು ಎಕರೆಗೆ ನೀರುಣಿಸಲಾಗುತ್ತದೆ. ಇವು ವಿದ್ಯುತ್ತನ್ನು ಸಹ ಉತ್ಪಾದಿಸಲು ಸಹಕಾರಿಯಾಗಿವೆ. कर्नाटक के कुछ प्रमुख राजवंशों के नाम लिखिए. ಕರ್ನಾಟಕದ ಪ್ರಮುಖ ರಾಜವಂಶಗಳನ್ನು ನಾವಿಲ್ಲಿ ಹೆಸರಿಸಬೇಕು. ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಳುಕ್ಯ, ಹೊಯ್ಸಳ, ಒಡೆಯರ್ आदि कर्नाटक के कुछ प्रमुख राजवंशों के नाम हैं. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ಒಡೆಯರ್ರವರು ಮುಂತಾದವು ಕರ್ನಾಟಕದ ಪ್ರಮುಖ ರಾಜವಂಶಗಳು. ಬೆಂಗಳೂರು में कौन कौन सी बृहत संस्थाएं हैं? ಕರ್ನಾಟಕದಲ್ಲಿರುವ ಮುಖ್ಯ ಸಂಸ್ಥೆಗಳು ಯಾವುವು ಅಂತ ಕೇಳಿದರೆ ಬೆಂಗಳೂರು में
प्रसिद्ध भारतीय विज्ञान संस्थान HAL, HMT, ITI, BHEL, BEL आदि बृहತ್ ಸಂಸ್ಥಾಯೇ हैं। ಬೆಂಗಳೂರಿನಲ್ಲಿರುವ ಮುಖ್ಯ ಸಂಸ್ಥೆಗಳು ಅಂದರೆ HAL, HMT, ITI, BHEL, BEL ಇನ್ನು ಮುಂತಾದವು ವಿವಿಧ ಸಂಸ್ಥೆಗಳಿದ್ದಾವೆ, ಅವನ್ನು ನಾವಿಲ್ಲಿ ಹೆಸರಿಸಿದ್ದೇವೆ. ಈಗ ಅತಿ ಮುಖ್ಯವಾದಂತಹ ಪ್ರಶ್ನೆ ಉತ್ತರಗಳನ್ನು ನಾವೀಗ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಇವನ್ನ 3 ಅಥವಾ 4 ಅಂಕಗಳಿಗೆ ಕೇಳ್ತಾರೆ. 3 ಪ್ರಶ್ನೆಗಳಿದ್ದಾವೆ. ಇವನ್ನ ಬಹಳ ಸರಳವಾಗಿ ನಾವು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಮತ್ತೆ ಈ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತವೆ. ತಪ್ಪದೆ ನೀವು ಇವನ್ನ ಅಭ್ಯಾಸ ಮಾಡಬೇಕು. कर्नाटक के प्राकृतिक सौंदर्य का वर्णन कीजिए. कर्नाटकದ ಪ್ರಕೃತಿ ಸೌಂದರ್ಯವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. कर्नाटक के प्राकृतिक सौंदर्य नयन मनोहर है. दक्षिण दिशा में नीलगिरी की पर्वतमालाएं शोभायमान हैं. अरबी समुद्र पश्चिम दिशा में है. कावेरी, कृष्णा, तुंगभद्रा आदि कर्नाटक की प्रमुख नदियां हैं. जोग, अब्बी, गोकाक, शिवन समुद्र आदि यहाँ के जलप्रपात हैं. दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं. इन्हीं घाटों के कुछ भाग सह्याद्री कहलाता है. ನಾವು ಈಗಾಗಲೇ 1 ಮತ್ತು 2 ಅಂಕಗಳಲ್ಲಿ ಉತ್ತರಿಸತಕ್ಕಂಥ ಅನೇಕ ಪ್ರಶ್ನೆಗಳ ಉತ್ತರಗಳನ್ನು ಸೇರಿಸಿ ಈ ಒಂದು ಉತ್ತರವನ್ನು ತಯಾರಿಸಲಾಗಿದೆ. ಉದ್ದೇಶಪೂರ್ವಕವಾಗಿಯೇ ಈ ರೀತಿ ನಾವು ಮಾಡಿದ್ದೀವಿ. ನಿಮಗೆ ನಾಳೆನ ಪರೀಕ್ಷೆಯಲ್ಲಿ ಈಸಿಯಾಗಿ ಇವನ್ನ ಬರೆಯೋದಕ್ಕೆ ಅವಕಾಶ ಆಗಲಿ ಅಂತ. ಕರ್ನಾಟಕದ ಪ್ರಕೃತಿ ಸೌಂದರ್ಯವು ಸುಂದರವಾಗಿದೆ. ದಕ್ಷಿಣದಲ್ಲಿ ನೀಲಗಿರಿ ಘಟ್ಟಗಳಿವೆ. ಅರಬ್ಬಿ ಸಮುದ್ರವು ಪಶ್ಚಿಮದಲ್ಲಿದೆ. ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದವು ಕರ್ನಾಟಕದ ಪ್ರಮುಖ ನದಿಗಳಾದರೆ ಜೋಗ, ಅಬ್ಬಿ, ಗೋಕಾಕು, ಶಿವನ ಸಮುದ್ರ ಇಲ್ಲಿಯ ಜಲಪಾತಗಳು. ದಕ್ಷಿಣದಿಂದ ಉತ್ತರದೆಡೆಗೆ ಪಶ್ಚಿಮ ಘಟ್ಟಗಳು ಹರಡಿವೆ. ಈ ಘಟ್ಟಗಳ ಕೆಲವು ಭಾಗವನ್ನು ನಾವು ಸಹ್ಯಾದ್ರಿ ಅಂತ ಕೂಡ ಕರಿತೀವಿ. ಇಷ್ಟನ್ನು ನಾವು ಬರೀಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರವಾಗಿ. ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ. ಕರ್ನಾಟಕದ ಶಿಲ್ಪಕಲೆಯನ್ನು ಪರಿಚಯಿಸಿ ಅನ್ನೋದು ನಿಮ್ಮ 2ನೆಯ ಪ್ರಶ್ನೆ. कर्नाटक की शिल्पकला अनोखी है. बादामी, ऐहोळे, पट्टदकल्लु में जो मंदिर हैं उनकी शिल्पकला और वास्तु अद्भुत है. बेलूरू, हड़ेबीडू, सोमनाथपुर के मंदिर में जो मूर्तियां हैं वे सजीव लगती हैं. ये हमें पुराणों की कहानियां सुनाती हैं. श्रवण बेळगोळ में 57 फुट ऊंची गोमटेश्वर की मूर्ति है और विजयपुर में गोल गुंबज है. ಕರ್ನಾಟಕದ ಶಿಲ್ಪಕಲೆ ಅನನ್ಯವಾದದ್ದು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿರುವ ಮಂದಿರಗಳ ವಾಸ್ತು ಹಾಗೂ ಶಿಲ್ಪಕಲೆಯು ವಿಶೇಷವಾದದ್ದು. ಬೇಲೂರು, ಹಳೇಬೀಡು, ಸೋಮನಾಥಪುರದ ಮೂರ್ತಿಗಳು ಜೀವಂತಿಕೆಯಿಂದ ಇರುವಂತೆ ತೋರುತ್ತವೆ. ಇವು ನಮಗೆ ಪುರಾಣದ ಪುಣ್ಯಕಥೆಗಳನ್ನು ತಿಳಿಸುತ್ತವೆ. ಶ್ರವಣ ಬೆಳಗೊಳದಲ್ಲಿ 57 ಅಡಿಗಳ ಗೊಮಟೇಶ್ವರನ ಮೂರ್ತಿ ಹಾಗೂ ವಿಜಯಪುರದಲ್ಲಿ ಗೋಳಗುಮ್ಮಟವಿದೆ. ಇಷ್ಟನ್ನು ನಾವು ಬರೀಬೇಕು. 3ನೆಯ ಹಾಗೂ ಕೊನೆಯ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, कर्नाटक के साहित्यकारों की कन्नड़ भाषा और संस्कृति को क्या देन है. ಕನ್ನಡ ಸಾಹಿತ್ಯಕ್ಕೆ ನಮ್ಮ ರಾಜ್ಯದ ಸಾಹಿತಿಗಳ ಕೊಡುಗೆ ಏನು, ಅದನ್ನು ವಿವರಿಸಿ ಅನ್ನೋದು ಪ್ರಶ್ನೆ. कर्नाटक के अनेक साहित्यकारों ने कन्नड़ भाषा और संस्कृति की कीर्ति फैलाई है. वचनकारों ने समाज को सुधारा है. अनेक भक्त कवियों ने भक्ति, नीति, सदाचार के गीत गाए हैं. पंपा, रन्ना, पन्ना आदि ने महान काव्यों की रचना की है. सर्वश्री कुवेंपु, बेंद्रे, कारांत, मास्ती, गोकाक, युवर अनंतमूर्ति, कार्नाड और चंद्रशेखर कंबार इन कन्नड़ साहित्यकारों ने ज्ञानपीठ पुरस्कार को प्राप्त करके कन्नड़ भाषा और संस्कृति की कीर्ति को फैलाई है. ಸಂಕ್ಷಿಪ್ತವಾಗಿ ಇಷ್ಟನ್ನಾದರೂ ನಾವು ಬರೀಬೇಕಾಗುತ್ತೆ. ಕರ್ನಾಟಕ ರಾಜ್ಯದ ಅನೇಕ ಸಾಹಿತಿಗಳು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯ ಕೀರ್ತಿಯನ್ನು ವಿಶ್ವಾದ್ಯಂತ ಹರಡಿದ್ದಾರೆ. ವಚನಕಾರರು ಸಮಾಜವನ್ನು ಸುಧಾರಿಸಿದ್ದಾರೆ. ಅನೇಕ ಭಕ್ತ ಕವಿಗಳು ಭಕ್ತಿ, ನೀತಿ, ಸದಾಚಾರಗಳ ಗೀತೆಗಳನ್ನು ಹಾಡಿದ್ದಾರೆ. ಪಂಪ, ಪೊನ್ನ, ರನ್ನ, ಜನ್ನ ಮುಂತಾದ ಆದಿ ಕವಿಗಳು ಮಹಾನ್ ಕಾವ್ಯಗಳನ್ನು ರಚಿಸಿದ್ದಾರೆ. ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಗೋಕಾಕರು, ಯುವರ್ ಅನಂತಮೂರ್ತಿಯವರು, ಗಿರೀಶ್ ಕಾರ್ನಾಡರು ಮತ್ತು ಚಂದ್ರಶೇಖರ್ ಕಂಬಾರರು ಕನ್ನಡಕ್ಕೆ ಜ್ಞಾನಪೀಠವನ್ನು ತಂದುಕೊಟ್ಟಿದ್ದಾರೆ. ಇಷ್ಟನ್ನು ನಾವು ಬರೀಬೇಕಾಗುತ್ತೆ.
ಪರೀಕ್ಷೆ ದೃಷ್ಟಿಯಿಂದ ತುಂಬ ಮುಖ್ಯವಾದಂತಹ ಪ್ರಶ್ನೆ ಇದು. ಒಟ್ಟಿನಲ್ಲಿ ಇವು ಈ ಪಾಠದ ಮುಖ್ಯ ಪ್ರಶ್ನೆ ಉತ್ತರಗಳು. ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.